ಹಲೋ ಗಾಯ್ಸ್, ಇವತ್ತಿದ್ದು ವಿಡಿಯೋ ಏನಂತ ಹೇಳಿದ್ರೆ, ನೀವೆಲ್ಲ ತುಂಬಾ ಜನ ಮೆಸೇಜ್ ಎಲ್ಲ ಮಾಡಿದ್ರು, ತುಂಬಾ ಜನ ಕಾಲ್ ಮಾಡಿ ಕೇಳ್ತಿದ್ರು, ಅವಳಿಗೂ ಆಗ್ಲಿ ನಂಗೂ ಆಗ್ಲಿ ಯಾಕೆ ವಿಡಿಯೋ ಬರ್ತಾ ಇಲ್ಲ ಅಂತ ಹೇಳಿ. ವಿಡಿಯೋ ಇಲ್ಲ, ವಿಡಿಯೋ ಕಮ್ಮಿ ಆಯ್ತು ಎಂತ ಮುಗಿತಾ. ಇನ್ ಕೆಲವರ ಜಗಳ ಮಾಡ್ಕೊಂಡು ಕೆಲವರದ್ದು ಅದು ಇತ್ತು. ನೀವ್ರು ಮಾತಾಡ್ತಿಲ್ವಾ, ಜಗಳ ಆಯ್ತಾ ನಿಮ್ಮದು? ನಾನು ಪೋಸ್ಟ್ ಆಗ್ತಿರ್ಲಿಲ್ಲ, ಅವಳು ಪೋಸ್ಟ್ ಆಗ್ತಿರ್ಲಿಲ್ಲ. ನಾವು ಯಾವ್ದಾದ್ರೆ ಒಂದು ವಾರಕ್ಕೊಂದು 2-3 ಅದು ಸ್ಟೋರಿ ಹಾಕ್ತೇವೆ. ನಾನು ನನ್ನ ಇದ್ರಲ್ಲಿ ಬಿಸಿ ಇದ್ದೆ, ಅವಳದ್ರಲ್ಲಿ ಬಿಸಿ ಇತ್ತು. ಸೊ ಇಬ್ರು ಬಿಸಿ ಇದ್ವಿ. ಅದ್ರ ಮಿಡ್ಲಲ್ಲಿ ನಮಗೊಂದು ಪ್ರಾಬ್ಲಮ್ ಆಗಿತ್ತು. ಎಂತ ಪ್ರಾಬ್ಲಮ್ ಹೇಳಿ? ಎಂತ ಪ್ರಾಬ್ಲಮ್ ಅಂತ ಹೇಳಿದ್ರೆ, ನಮ್ದು ಅಕೌಂಟ್ ಫ್ರೀಸ್ ಆಗಿತ್ತು. ಫ್ರೀಸ್ ಅಂತ ಹೇಳಿದ್ರೆ ಅದು ಬ್ಲಾಕೇ ಮಾಡಿಬಿಟ್ಟಿದ್ರು ಅಕೌಂಟ್ ಯೂಟ್ಯೂಬ್ ಅವರು. ಸೊ ಅದನ್ನ ಇಷ್ಟು ಸಮಯ ಆಯ್ತು ನಮ್ಗೆ. ನಿನ್ನೆ ಇದಾಗಿದ್ದು ರಿಕವರಿ ಆದದ್ದು. ಮೇಲ್ ಮಾಡಿದ್ವಿ, ಅವ್ರದ್ದು ಆಚೆ ಸೈಡ್ ಇಂದ ಎಂತ ರೆಸ್ಪಾನ್ಸ್ ಇರ್ತಿರ್ಲಿಲ್ಲ, ತುಂಬಾ ಪ್ರಾಬ್ಲಮ್ ಕೊಟ್ರು. ವಿಡಿಯೋಸ್ ಎಲ್ಲ ಸಿಗ್ಲಿಲ್ಲ ನಮ್ಗೆ. ವಿಡಿಯೋ ನೀವು ಇವನ್ ಸರ್ಚ್ ಮಾಡಿದ್ರೆ ನಿಮ್ಗೆ ನಮ್ದು ವಿಡಿಯೋ ಸಿಗ್ತಿರ್ಲಿಲ್ಲ, ಸಿಗ್ತಿರ್ಲಿಲ್ಲ. ಸೊ 2 days ಬ್ಯಾಕ್ ನಮ್ಗೆ ಕರೆಕ್ಟ್ ಆಯ್ತು. ಸೊ ನಾನ್ ಇವತ್ತು ಬಂದು ನಾವೊಂದು ಹೇಳುವ, ಯಾಕೆ ನಾವು ಇಷ್ಟು ಪ್ರಾಬ್ಲಮ್ ಇಂದ ಸ್ಟಾಪ್ ವಿಡಿಯೋ ಯಾಕೋಸ್ಕರ ಸ್ಟಾಪ್ ಆಯ್ತು ನಮ್ಮದು ಅಂತ ಹೇಳಿ ಹೇಳುವ ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇದ್ದೇವೆ. ಇನ್ನು ಕಂಟಿನ್ಯೂ ಬರ್ತದೆ ನಮ್ದು ವಿಡಿಯೋ ಆಸ್ ಯೂಶುವಲ್. ನೀವು ನೋಡ್ಬೋದು, ಸಪೋರ್ಟ್ ಮಾಡಿ. ಬಟ್ ಒಂದು ಖುಷಿ ಏನಂತ ಹೇಳಿದ್ರೆ, ಇದು ಸಬ್ಸ್ಕ್ರೈಬ್ ಯಾರು ಅನ್ಸಬ್ಸ್ಕ್ರೈಬ್ ಮಾಡ್ಲಿಲ್ಲ, ಎಷ್ಟಿದ್ರು ಅಷ್ಟೇ ಇದ್ದಾರೆ. ಸೊ ಹಾಗೆ ಇನ್ನು ಮುಂದೆ ಸಹ ಅದೇ ತರ ಸಪೋರ್ಟ್ ಇರಬೇಕು. ಮತ್ತೆ ಇನ್ನು ಎಂತ ಯಾವ್ದೆಲ್ಲ ವಿಡಿಯೋಸ್ ಬೇಕು ನಿಮ್ಗೆ, ಇನ್ನು ಯಾವ್ದೆಲ್ಲ ವಿಡಿಯೋಸ್ ಎಲ್ಲ ಬೇಕು ನಿಮ್ಗೆ, ಅದ್ ನಮ್ಗೆ ಹೇಳಿ, ಕಮೆಂಟ್ ಮಾಡಿ ಕೆಳಗೆ. ನಾವು ಟ್ರೈ ಮಾಡ್ತೇವೆ. ಕುಕಿಂಗ್ ವಿಡಿಯೋ ಆಗ್ಲಿ ಎಲ್ಲ ಸಹ ಇನ್ನು ಸ್ಟಾರ್ಟ್ ಮಾಡ್ತೇವೆ ನಾವು. ಅದು ಇಷ್ಟು ಸಮಯ ಬ್ಲಾಕ್ ಆದದಕ್ಕೋಸ್ಕರ ನಮ್ಗೆ ಇಬ್ರಿಗೂ ಸಹ ಟೆನ್ಷನ್ ಆಗಿತ್ತು. ಇಬ್ರು ಆ ಟೆನ್ಷನ್ ಅಲ್ಲಿ ಸಹ ಇದ್ವಿ, ಎಲ್ಲ ಮಿಕ್ಸ್ ಆಗಿ ತುಂಬಾ ನಮ್ಮದು ಯಾವುದೇ ಗಲಾಟೆ ಆಗಿರ್ಲಿಲ್ಲ. ಪ್ಲೀಸ್ ನಮ್ದು ಗಲಾಟೆ ಸಹ ಆಗ್ಲಿಲ್ಲ, ನಮ್ಗೆ ಎಂತ ಸಹ ಆಗಿರ್ಲಿಲ್ಲ. ನಾವಿಬ್ರು ಕಾಲ್ ಮೆಸೇಜ್ ನಾವಿಬ್ರು ಮಾಡ್ಕೊಳ್ತಿದ್ವಿ, ಪೋಸ್ಟ್ ಮಾಡ್ಲಿಲ್ಲ ಅಂತ ಹೇಳಿ. ಒಬ್ಬ ಎಷ್ಟು ಜನ ಕಾಯುವವರು ನಮ್ಗೆ. ನಿಮ್ಮಿಬ್ರದ್ದು ಗಲಾಟೆ ಆಯ್ತಾ, ಮಾತಾಡ್ಕೊಳ್ತಿಲ್ವಾ ಅಂತೇಳಿ ಎಷ್ಟು ಜನ ಕಾಯ್ತಿದಾರ ಅಂತ ಕೆಲವರು ಮಾತಾಡ. ಹಾಗೆಂತ ಸೀನ್ ಇರ್ಲಿಲ್ಲ. ನಾವು ನಮ್ದೇ ಟೆನ್ಷನ್ ನಮ್ಗೆ ಅಂದ್ರೆ, ನಾನಂತೂ ಓಲ್ಡ್ ವಿಡಿಯೋಸ್ ಎಲ್ಲ ಇದ್ರೆ ಪುನಃ ರೀಪೋಸ್ಟ್ ಆದ್ರೂ ಮಾಡುವ ಅಂತ ಹೇಳಿ ನಾನು ಓಲ್ಡ್ಗೆ ಇದ್ ಮಾಡ್ತಾ ಇದ್ದೆ. ಬಟ್ ಫೈನಲಿ ತುಂಬಾ 1 ತಿಂಗಳು ಬೇಕಾಯ್ತು ನಾವು ಅವರಿಂದ ಅದು ನಮ್ದು ಅಕೌಂಟ್ ರಿಕವರ್ ಮಾಡ್ಲಿಕ್ಕೆ. ನಮ್ಗೆ 1 ತಿಂಗಳು ಬೇಕಾಯ್ತು. ಸೊ ಅದಾದ ನಂತರ ಈಗ ಪುಣ್ಯ ಸಿಕ್ತು. ಅದು ರೀಸನ್ ಹೇಳ್ತೇನೆ, ಯಾಕೆ ಬ್ಲಾಕ್ ಆದದ್ದಂತ ಹೇಳಿ ರೀಸನ್ ಹೇಳ್ತೀನಿ. ಯಾಕಂತ ಹೇಳಿದ್ರೆ, ನಮ್ಮ ಬ್ಲಾಗ್ ಅಲ್ಲಿ ನೀವು ನೋಡಿರ್ಬೋದು, ಶಾರ್ಟ್ಸ್ ಅಲ್ಲಿ ನನ್ನ ಮಗಳು ವಿಡಿಯೋ ಮಾಡ್ತಾಳೆ. ಅದು ವಿಡಿಯೋ ಅವಳು ನೋಡಿ, ಅವಳು ಸಹ ಇದ್ದಾಳೆ. ಯಾರು ಬ್ಲಾಕ್ ಮಾಡ್ಸಿದ್ಲು ಅವಳು ಸಹ ಇದ್ದಾಳೆ. ನಮ್ಮ ಇಲ್ಲಿ ಹಾಯ್ ಮಲ್ಪಲೆ, ಹಾಯ್ ಮಲ್ಪಲೆ, ಹಾಯ್ ಮಾಡು. ಇವಳಿಂದ ನಮ್ಮ ವಿಡಿಯೋ ಬ್ಲಾಕ್ ಆದದ್ದು. ಐ ಮೀನ್ ನಮ್ಮ ಯೂಟ್ಯೂಬ್ ಚಾನಲ್ ಬ್ಲಾಕ್ ಆದದ್ದು. ಇವಳು ಎಲ್ಲ ಇದೇ ಸೊಡ್ಡೆಲ್ಲ ಮಾಡಿ ಶಾರ್ಟ್ಸ್ ಆಗ್ತಿದ್ಲು ಅವಳು. ಇನ್ನು ಗೊತ್ತಾಯ್ತು, ಇನ್ನು ಮೊಬೈಲ್ ಕೊಡ್ಬೇಡ. ಹೌದು, ಈಗ ನಮ್ದು ಅಕೌಂಟ್ ಅವಳಿಗೆ ಅಂದ್ರೆ ಬೇರೆ ಅಕೌಂಟ್ ಮಾಡ್ಬೇಕಂತ ಇದ್ದೇನೆ. ಅವಳಿಗೆ ತುಂಬಾ ಇಂಟ್ರೆಸ್ಟ್ ಉಂಟು. ಸೊ ಹಾಗಾಗಿ ಅವಳಿಗೆ ಬೇರೆ ಅಕೌಂಟ್ ಮಾಡಿ ಆಯ್ತು ಅವಳಿಗೆ ಕಳ್ಸಿಬಿಡು. ಅವಳದ್ದು ಮೊಬೈಲ್ ಅದಲ್ಲೇ ಮಾಡಿ ಅವಳು ಐಫೋನ್ 17 Pro Max ಉಂಟು ಅವಳ ಹತ್ರ. ಅವಳದ್ದು ಸಹ ಒಂದು ವಿಡಿಯೋ ಇದು ಚಾನಲ್ ಕ್ರಿಯೇಟ್ ಮಾಡ್ತೀನಿ. ಅವಳಿಗೆ ತುಂಬಾ ಇಂಟ್ರೆಸ್ಟ್ ಉಂಟು. ನನ್ನ ರೀಲ್ಸ್ ಅಲ್ಲಿ ಅಂದ್ರೆ ಇಲ್ಲಿ ಶಾರ್ಟ್ಸ್ ಅಲ್ಲಿ ಹಾಕ್ತಾ ಇದ್ಲು ಅವಳು. ಸೊ ಅದನ್ನ ಇನ್ನು ಅಂದ್ರೆ ಪುನಃ ಬ್ಲಾಕ್ ಆಗ್ಬೋದಂತ ಹೇಳಿ ನಾನು ಇನ್ನು ಅವಳಿಗೆ ಕೊಡುದಿಲ್ಲ. ಅಲ್ಲಿ ಅವಳಿಗೆ ಬೇರೆ ಅಕೌಂಟ್ ಮಾಡ್ತೇನೆ. ಅದು ಹಸ್ಬೆಂಡ್ ಹತ್ರ ಹೇಳಿದ್ದೇನೆ ಮಾಡ್ಲಿಕ್ಕೆ. ಅವ್ರು ಮಾಡಿ ಕೊಟ್ಟ ನಂತರ ಅವಳದ್ದು ಶಾರ್ಟ್ಸ್ ಎಲ್ಲ ಅಲ್ಲಿ ಹಾಕುವ ಅಂತ ಪ್ಲಾನ್ ಅಲ್ಲಿ ಇದ್ದೇನೆ. ಫಸ್ಟಿಗೆ ನಾವು ಚಾನಲ್ಗೆ ಹಾಕುವಾಗ ನಮ್ದೆಲ್ಲ ಏಜ್ ಡೀಟೇಲ್ಸ್ ಎಲ್ಲ ಹಾಕ್ಲಿಕ್ಕೆ ಇರ್ತದೆ. ಬಟ್ ಅಂದ್ರೆ ಅವಳದ್ದು ವಿಡಿಯೋಸ್ ಎಲ್ಲ ಬರ್ತಾ ಇತ್ತಲ್ಲ, ಸೊ ಅದು ಚೆಕಿಂಗ್ ಇರ್ತದೆ. ಅದು ಚೆಕ್ ಮಾಡಿ ಮತ್ತೆ ಅವ್ರು ಹೇಳಿದ್ರು, ನಿಮ್ದು ಅಕೌಂಟ್ 2 ಏಜ್ ಅವರು ಯೂಸ್ ಮಾಡ್ತಿದ್ದಾರೆ, ಸೊ ಬ್ಲಾಕ್ ಮಾಡಿ ಬಿಡ್ತೇವೆ ಅಂತ ಹೇಳಿ ಮೆಸೇಜ್ ಬಂತು. ನಂಗೆ ನೋಡಿ ಶಾಕ್ ಆಯ್ತು. ನಾನು ಇಲ್ಲಿ ಸೈಡ್ ಅಲ್ಲಿ ಮೆಸೇಜ್ ಬಂದದ್ದು ಹಾಕ್ತೇನೆ, ನೋಡ್ಕೊಳ್ಳಿ ನೀವು. ನಮ್ಗೆ ಶಾಕ್ ಆಗಿ ನಾವಿಬ್ರು ಕಾಲ್ ಮಾಡ್ಕೊಂಡು, ಅಯ್ಯೋ ದೇವ್ರೆ ಎಂತ ಮಾಡುದು ಅಂದ್ರೆ, ಆಲ್ಮೋಸ್ಟ್ ನಮ್ದು 700 ಅಷ್ಟು ವಾಚ್ ಟೈಮ್ ಮುಗ್ದಿದೆ. ಅಯ್ಯೋ ಇಷ್ಟು ಕಷ್ಟಪಟ್ಟು ಇಷ್ಟೆಲ್ಲ ಮಾಡಿ ಈಗ ಹೀಗೆ ಆಯ್ತಲ್ಲ ಅಂತ ಹೇಳಿ ಬಾರಿ ಬೇಜಾರಾಗಿ ನಾನ್ಸು ಫಂಕ್ಷನ್ ಅಲ್ಲಿ ಇದ್ದೆ. ನಾನ್ ಕಾಲ್ ಮಾಡಿ ಭವ್ಯ ನಮ್ದು ಅಕೌಂಟ್ ಹೋಯ್ತು ಅಂತ ಹೇಳಿದೆ. ಫಂಕ್ಷನ್ ಅಲ್ಲಿ ಇದ್ದೆ. ಅದಾದ ನಂತರ ಮತ್ತೆ ನಮ್ದು
ಟೆನ್ಷನ್ ಬೇರೆ. ನಂಗೆ ಸ್ಟೇಟಸ್ಗೆ ಹಾಕ್ಲಿಕ್ಕೆ ಬೇಡ, ಎಂತ ಬೇಡ, ಹಾಗೆ ಆಗಿತ್ತು ನಮ್ದು ಸಿಚುವೇಶನ್. ಸೊ ಈಗ ರಿಲೀಫ್ ಸಿಕ್ತು, 2 days ರಿಕವರಿ ಆಗಿದೆ ಈಗ. ಅದೇ ಅಕೌಂಟ್, ಅದೇ ಓಲ್ಡ್ ವಿಡಿಯೋಸ್ ಎಲ್ಲ ಉಂಟು, ಬೇಕಾದ್ರೆ ಪುನಃ ಚೆಕ್ ಮಾಡ್ಕೊಳ್ಳಿ ನೀವು. ಇನ್ನು ಹೊಸ ಹೊಸ ವಿಡಿಯೋಸ್ ನಮ್ಮಿಂದ ಬರ್ತದೆ. ಎಂತೆಲ್ಲ ವಿಡಿಯೋ ಬೇಕು ಅಂತ ಹೇಳಿ ಒಂದು ಕಮೆಂಟ್ಸ್ ಹಾಕಿ ನಮ್ಗೆ. ಬಟ್ ಆದ್ರೆ ನಾವು ಸುಮ್ನೆ ಕುತ್ಕೊಳ್ಳಿಲ್ಲ, ಅಕೌಂಟ್ ಹೋಗಿದೆ ಅಂತ ಹೇಳಿ ಸುಮ್ನೆ ಕುತ್ಕೊಳ್ಳಿಲ್ಲ, ವಿಡಿಯೋಸ್ ಮಾಡಿದ್ವಿ ನಾವು. ಸೊ ಅದೆಲ್ಲ ಇನ್ನು ಪೋಸ್ಟ್ ಮಾಡ್ತೇವೆ, ನೀವು ನೋಡಿ ಅಪ್ಕಮಿಂಗ್ ವಿಡಿಯೋಸ್ ಎಲ್ಲ ಎಡಿಟ್ ಮಾಡಿ ಹಾಕ್ತೇವೆ ನಾವು. ಎಸ್. ಓಕೆ, ಹಾಗಾದ್ರೆ ಆಯ್ತು, ಜನಗಳಿಗೆ ತಲುಪಿತ್ತು. ಎಷ್ಟು ಚೆನ್ನಾಗಿ ಹೇಳಿದವ್ರಂತಾರೆ. ಎಂತ ಏನಾದ್ರು ಪ್ರಾಬ್ಲಮ್ ಆಯ್ತಾ, ಏನಾಯ್ತು? ಇಲ್ಲ, ಎಂತ ಆಗ್ಲಿಲ್ಲ. ಬಟ್ ಪಾಪ ಅವ್ರ ಕನ್ಸರ್ನಿಗೆ ಕೇಳಿರ್ಬಹುದು, ಗೊತ್ತಿಲ್ಲ. ಕನ್ಸರ್ನಲ್ಲಿ ಕೇಳಿತ, ಖುಷಿಯಲ್ಲಿ ಕೇಳಿತಪ್ಪ ಅಂತ ಹೇಳಿ ಗೊತ್ತಿಲ್ಲ. ಮತ್ತೆ ಅದೇ ನಾವು ಈವನ್ ಸ್ಟೇಟಸ್ಗೂ ಯಾಕೆ ಹಾಕ್ಲಿಲ್ಲ ಅಂತ ಹೇಳಿದ್ರೆ, ನಾವು ನಮ್ಮ ಟೆನ್ಷನ್ ಅಲ್ಲಿ ಇದ್ವಿ. ನಮ್ಗೆ ಅಷ್ಟು ಟೆನ್ಷನ್ ಇದ್ದು ಸಹ ನಾವು ನಿಮ್ಗೋಸ್ಕರ ವಿಡಿಯೋನ ಮಾತ್ರ ಮಾಡುದು ಸ್ಟಾಪ್ ಮಾಡ್ಲಿಲ್ಲ, ನಾವು ವಿಡಿಯೋ ಮಾಡ್ತಾನೆ ಇದ್ವಿ. ಸೊ ಈಗ ಅದೆಲ್ಲ ಇನ್ನು ನಿಮ್ಗೆ ಗ್ಯಾಪ್ ಇಲ್ಲದೆ ವಿಡಿಯೋ ನೋಡ್ಬೇಕು. ನಾವು ಗ್ಯಾಪ್ ಇಲ್ಲದೆ ನಾವು ಹಾಕ್ತಾ ಇರ್ತೇವೆ. ಐ ಹೋಪ್ ನಿಮ್ಗೆ ವಿಡಿಯೋ ಇದು ಇನ್ಫಾರ್ಮೇಶನ್ ನಮ್ದು ಎಲ್ಲರೂ ಕೇಳ್ತಿದ್ರು, ಯಾಕೆ ಇಲ್ಲ ನೀವು, ಎಲ್ಲಿ ಹೋದ್ರಿ, ಜಗಳ ಆಯ್ತಾ, ಹಾಗೆಲ್ಲ ಕೇಳ್ತಿದ್ರು. ಸೊ ನಿಮ್ಮ ಕ್ವಶನ್ಗೆಲ್ಲ ಆನ್ಸರ್ ಸಿಕ್ಕಿತ್ತು ಅಂತ ಹೇಳಿ ನಾವು ಅನ್ಕೊಳ್ತೇವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಓಕೆ, ಬಾಯ್. ಬಾಯ್ ಬಾಬು, ಬಾಯ್ ಪನ್ನೆ.